ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಾರುತಿ. ನಾನು ಇವತ್ತು ಹೊರಟ ವಿಡಿಯೋ ಅದು ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಒಂದು ಮಾಡಲಿ ಈಗ ಮಾಡ್ಕೊಂಡ್ರೆ ಇದು ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ಇದು ಸ್ಟಾರ್ಟ್ ಆಗಿದ್ದು 1991ರಲ್ಲಿ. ಇದು ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಇದು ಸ್ಥಾಪನೆ ಆಗುತ್ತೆ. ಇದರ ಬಗ್ಗೆ ಹೇಳ್ಬೇಕಂದ್ರೆ ಇದು ನಾಡೋಜ ಎನ್ನುವಂಥ ಪ್ರಶಸ್ತಿಯನ್ನು ಇಲ್ಲಿಂದ ಕೊಡ್ತಾರೆ. ಅಂದರೆ ಇದು ಕನ್ನಡ ನಾಡಿಗೋಸ್ಕರನೇ ಇರುವಂಥ, ಅಂದರೆ ಕನ್ನಡ ಭಾಷೆಗೋಸ್ಕರನೇ ಇರುವಂಥ ಏಕೈಕ ವಿಶ್ವವಿದ್ಯಾಲಯವಾಗಿದೆ ಇದು. ನೀವು ಇಲ್ಲಿ ಒಂದು ಶಾಸನ ನೋಡ್ತಿರ್ಬೋದು. ಇಲ್ಲಿ ಈ ಶಾಸನದಲ್ಲಿ ಒಂದು 15% ಡೆಸ್ಟ್ರಾಯ್ ಆಗಿದೆ. ಇಲ್ಲಿ ಈ ಶಾಸನದಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಅಂತಿದೆ. ಇಲ್ಲಿ ಮಾತೆಂಬುದು ಜ್ಯೋತಿರ್ಲಿಂಗ ಅಂತಿದೆ. ಮಾತೆಂಬುದು ಜ್ಯೋತಿರ್ಲಿಂಗ ಅಂದರೆ ಈ ಕನ್ನಡ ವಿಶ್ವವಿದ್ಯಾಲಯದ ಒಂದು ಸ್ಲೋಗನ್, ಅಂದರೆ ಥೀಮ್ ಅಂತಾರಲ್ಲ ಅದು. ಇಲ್ಲಿ ನೀವು ನೋಡ್ತಿರ್ಬೋದು, ಈ ಶಾಸನದಲ್ಲಿ ಏನು ಬರೆದಿದೆ, ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಈ ಕನ್ನಡ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾರೆ. ಅವಾಗ CM ಯಾರಿರ್ತಾರೆ ಅಂದರೆ 1992ರಲ್ಲಿ ವೀರಪ್ಪ ಮೊಯ್ಲಿ ಅನ್ನುವರು CM ಆಗಿರ್ತಾರೆ, ಅಂದರೆ ಮುಖ್ಯಮಂತ್ರಿ ಆಗಿರ್ತಾರೆ. ಆಗಿನ ಕುಲಾಧಿಪತಿ, ಅಂದರೆ ಇದು ಕನ್ನಡ ವಿಶ್ವವಿದ್ಯಾಲಯ ಸ್ಟಾರ್ಟ್ ಆದಾಗ ಕುಲಾಧಿಪತಿ ಯಾರಿರ್ತಾರೆ ಅಂದರೆ ಅವರು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್. 8ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಚಂದ್ರಶೇಖರ್ ಕಂಬಾರ್ ಅವರು ಇದರ ಕುಲಾಧಿಪತಿ ಆಗಿರ್ತಾರೆ. ಹಾಗಾಗಿ ಇದು ಸ್ಥಾಪನೆಯಾದ ಸಮಯದಲ್ಲಿ ಈ ಶಾಸನವನ್ನು ಬರೀತಾರೆ. ನೋಡಿ, ಮಹಾವೀರನ ಒಂದು ಶಿಲ್ಪಕಲೆಯನ್ನು ಕೆತ್ತಿದ್ದಾರೆ ಅವಾಗ. ಈಗ ಸ್ವಲ್ಪ ಇವೆಲ್ಲ ಮೂತಿ ಇವೆಲ್ಲ ಡೆಸ್ಟ್ರಾಯ್ ಆಗಿದೆ ಸ್ವಲ್ಪ. ಇದು ತೇರು, ಹಳೆ ಕಾಲದ್ದು. ಯಾವ ಥರ ಇದು ನೋಡಿ, ಕಟ್ಟಿಗೆ ಇದು ಕಟ್ಟಿಗೆಯಿಂದ ರೆಡಿ ಮಾಡಿದ್ರು. ಇಲ್ಲಿ ನೋಡ್ತಿರ್ಬೋದು ನೀವು. ಇದು ಈ ಗಾಲಿ ಕೂಡ ಕಟ್ಟಿಗೆಯಿಂದ ರೆಡಿ ಮಾಡಿದ್ದಾರೆ. ಇವೆಲ್ಲ ಈಗ ಸ್ವಲ್ಪ ಇವಾಗಿದ್ದಾವೆ, ಇವು ಅಂದರೆ ತುಂಡಾಗಿದ್ದಾವೆ. ಇವು ಹೇಳ್ಬೇಕಂದ್ರೆ ಬಹುಮನಿ ಸುಲ್ತಾನರು ಆ ಕಾಲದಲ್ಲಿ ಅವಾಗೆ ಡೆಸ್ಟ್ರಾಯ್ ಮಾಡಿರ್ತಾರೆ ಹೇಳ್ಬೇಕಂದ್ರೆ. ಯಾಕಂದರೆ ನಮ್ಮ ಹಿಂದೂಗಳು ಯಾವತ್ತೂ ಈ ಥರ ಮಾಡೋದಿಲ್ಲ. ಅವರು ಬಹುಮನಿ ಸುಲ್ತಾನರು 5-6 ಶಾಹಿ ಮನೆತನಗಳು ಕೂಡಿ ನಮ್ಮ ವಿಜಯನಗರ ಸಾಮ್ರಾಜ್ಯನ ಹಾಳು ಮಾಡೋಕ್ಕೆ ಬಂದು ಇದು ದೇವರ ಮೂರ್ತಿಗಳನ್ನು ಅವರು ಅಂದರೆ ಪೂಜೆಗೆ ಬಾರದಂತೆ ಅವರು ಇದು ಡೆಸ್ಟ್ರಾಯ್ ಮಾಡಿ ಅವರು ಹೋಗಿದ್ದಾರೆ. ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಸೂರ್ಯ ಚಂದ್ರ 2 ಚಿಹ್ನೆಗಳಿವೆ. ಅಂದರೆ ನೀವು ಅರ್ಥ ಮಾಡ್ಕೋಬೋದು, ಸೂರ್ಯ ಚಂದ್ರನ ಚಿಹ್ನೆಗಳು ಬಂದರು ಅಂದರೆ ಅದು ವಿಜಯನಗರ ಸಾಮ್ರಾಜ್ಯದಲ್ಲಿ, ಅದು ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಅಂತ ಅನ್ಕೋಬೋದು. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಶಿವನ ಒಂದು ಇದು ಶಿಲ್ಪಕಲೆಯನ್ನು ಕೆತ್ತಿದ್ದಾರೆ. ಇಲ್ಲಿ ಬಸವಣ್ಣನಿದೆ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಶಾಸನಗಳಿವೆ. ಶಾಸನಗಳಿಗೂ ಹಳೆಗನ್ನಡ ಶಾಸನಗಳಾಗಿದೆ. ಅಂದರೆ ಆವಾಗ ಆಗಿನ ಕಾಲದಲ್ಲಿ, ಅದು ಶ್ರೀಕೃಷ್ಣ ದೇವರನ ಕಾಲದಲ್ಲಿ ಕನ್ನಡ ಮತ್ತು ತೆಲುಗು ಇವೆರಡು ಭಾಷೆಗೆ ಮಾನ್ಯತೆ ಕೊಡ್ತಿದ್ರು. ಅಂದರೆ 2 ಭಾಷೆಯು ನಮ್ಮ ವಿಜಯನಗರ ಸಾಮ್ರಾಜ್ಯದ ಅಧಿಕೃತ ಭಾಷೆಗಳಾಗಿವೆ. ಅಂದರೆ ಶ್ರೀಕೃಷ್ಣ ದೇವರನ್ನು 1509ರಿಂದ 1529 ಕಾಲಾವಧಿಯಲ್ಲಿ ಆಳ್ವಿಕೆ ನಡೆಸ್ತಾನೆ. ಹಾಗಾಗಿ ಆ 20 ವರ್ಷದ ಕಾಲಾವಧಿಯಲ್ಲಿ ಈ ರೀತಿ ಸಾಧನೆಗಳನ್ನು ಮಾಡಿದ್ದಾನೆ. ಅಂದರೆ ಈ ಶಾಸನಗಳನ್ನು ಯಾವ ಸಂದರ್ಭದಲ್ಲಿ ಕೆತ್ತಿದ್ದಾರೆ ಅಂದರೆ ಈಗ ಸಾಮ್ರಾಜ್ಯದಲ್ಲಿ ಬೇರೆ ಸಾಮ್ರಾಜ್ಯದ ಜೊತೆಗೆ ಹೋರಾಡಿ ವಿಜಯ ಸಾಧಿಸಿದ ಸಮಯದಲ್ಲಿ ಅಂದರೆ ಆ ಖುಷಿಗೋಸ್ಕರ ಶಾಸನಗಳನ್ನು ಕೆತ್ತಾ ಇದ್ರು, ಇಲ್ಲಾಂದರೆ ಯಾವುದಾದ್ರೂ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಿದ್ದರು.
ಕ್ಯಾಮ್ರಾಮ್ಯಾನ್ ರಾಯಲ್ ರಾಜೇಶ್ ಜೊತೆಗೆ ಮಾನ್ಸೂನ್ ಮಾರುತಿ. ಪೀಸ್. ಈ ಹಂಪಿ ಕನ್ನಡ ಯೂನಿವರ್ಸಿಟಿಯ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕನ್ನಡದಲ್ಲಿ ವಿವರಣೆಯನ್ನು ನೀಡಲಾಗಿದೆ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಅದರಲ್ಲಿ ಹೋಗಿ ಓದಿ ತಿಳ್ಕೊಳ್ಬಹುದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.